ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದ ನಂತರ ದೇಶದಲ್ಲಿ ಬೆಲೆ ಏರಿಕೆಗಳ ಪರ್ವ ಶುರುವಾಗಿದೆ. ಸಮಸ್ಯೆಗಳನ್ನು ಜನ ಎದುರಿಸ್ತಾನೆ ಇದ್ದಾರೆ. ಈ ಮಧ್ಯೆ ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಅಕ್ಕಿ ದರವು ಕೂಡ ಜಾಸ್ತಿ ಆಯಿತು. ಬೆಂಗಳೂರಿನ ಎಪಿಎಂಸಿಯಲ್ಲಿ ಮತ್ತೆ 10 ರೂಪಾಯಿ ಏರಿಕೆಯಾಗಿದೆ. ಅಕ್ಕಿ ದರ ಸ್ಟೀಮ್ ರೈಸ್ ಕೆಜಿಗೆ 10 ರೂಪಾಯಿ ಏರಿದೆ. ಜನಜೀವನದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಕೆಜಿ ಅಕ್ಕಿಗೆ 5 ರೂಪಾಯಿ ಮತ್ತು ಸಾಗಣೆ ವೆಚ್ಚ ಸೇರಿ 10 ರೂಪಾಯಿ ಏರಿಕೆಯಾಗಿದೆ. ರಾಯಚೂರು, ಬಾಗಲಕೋಟೆ, ಮಾನ್ವಿ, ಸಿಂದಗಿ ಇಲ್ಲಿಂದ ಅಕ್ಕಿ ಸರಬರಾಜು ಆಗ್ತಿಲ್ಲ ಅಂತ, ಬೇಡಿಕೆಗೆ ತಕ್ಕಷ್ಟು ಅಕ್ಕಿ ಸರಬರಾಜು ಆಗ್ತಾ ಇಲ್ಲ. ಇದರ ಪರಿಣಾಮ ಬೆಲೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗಾಗಲೇ ಯುದ್ಧದ ಎಫೆಕ್ಟ್, ಅದರಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ತೊಂದರೆಯನ್ನು ಅನುಭವಿಸಿದ್ದಾಯಿತು. ಒಂದು ಕಡೆ ಗ್ಯಾಸ್ ಇಲ್ಲ, ಇನ್ನೊಂದು ಕಡೆ ಗೃಹ ಬಳಕೆಯ ಗ್ಯಾಸ್ ಕೂಡ ಇಲ್ಲದೆ ಜನ ಪರದಾಡಿದ್ದಾಯಿತು. ಅದರ ಜೊತೆಗೆ ಈಗ ಅಕ್ಕಿ ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಸದ್ಯಕ್ಕೆ ಅಕ್ಕಿ ಏನು ಸಿಗ್ತಾ ಇಲ್ಲ ನಮ್ಮಲ್ಲಿಗೆ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ನಮ್ಮಲ್ಲಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮಲ್ಲಿಗೆ ಬರ್ತಾ ಇರುವಂತಹ ಅಕ್ಕಿ ರೇಟ್ನಲ್ಲೂ ಕೂಡ ಜಾಸ್ತಿ ಆಗಿದೆ. ಸದ್ಯಕ್ಕೆ ನಾವು ನೋಡಬಹುದು ಸ್ಟೀಮ್ ರೈಸ್ ಏನಿದೆ ಅದರ ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಈಗ ಬಳ್ಳಾರಿ, ರಾಯಚೂರು, ಸಿಂದಗಿ, ಮಾನ್ವಿ ಈ ಕಡೆಯಿಂದ ನಮ್ಮಲ್ಲಿಗೆ ಏನು ಅಕ್ಕಿ ಸರಬರಾಜಾಗುತ್ತೆ. ಇಲ್ಲಿಗೆ ಬರ್ತಾ ಇರುವಂತಹ ಅಕ್ಕಿಯ ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಒಂದು ಕಡೆ ದಿನಬಳಕೆಯ ವಸ್ತುಗಳು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಜನರಿಗೂ ಕೂಡ ಇದು ಭಾರಿ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ದಿನನಿತ್ಯವೂ ಕೂಡ ಬಳಕೆಗೆ ಬೇಕಾಗಿರುವಂತಹ ವಸ್ತುಗಳ ದರ ಜಾಸ್ತಿ ಆದಾಗ ನೇರವಾಗಿ ಅದು ಎಫೆಕ್ಟ್ ಆಗುತ್ತೆ. ಒಂದು ಕಡೆ ಸರಿಯಾಗಿ ಬಾಡಿಗೆ ಇಲ್ಲ, ಒಂದು ಕಡೆ ಸರಿಯಾಗಿ ಕೆಲಸ ಇಲ್ಲ ಜನರಲ್ಲಿ, ಎಲ್ಲವೂ ಕೂಡ ಇದರ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಈ ಅಕ್ಕಿ ದರವು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇದು ಭಾರಿ ಹೊಡೆತ ಬೀಳುತ್ತೆ. ಹಾಗಾದರೆ ಎಷ್ಟು ದರ ಜಾಸ್ತಿ ಆಯಿತು, ಯಾವುದರ ದರ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಎಪಿಎಂಸಿಯ ವರ್ತಕರಾಗಿರುವಂತಹ ದರ ಅವ್ರನ್ನ ಮಾತಾಡಿಸ್ತೀರಿ. ಸರ್, ಈಗ ಎಷ್ಟೆಷ್ಟು ದರ ಜಾಸ್ತಿ ಆಗಿದೆ, ಏನಕ್ಕೆ ಇದು ನೇರವಾಗಿ ಯಾಕೆ ಇದು ಎಫೆಕ್ಟ್ ಆಗಿರುವಂಥದ್ದು? ಅದು ಏನಾಗಿದೆ ಅಂದರೆ ಇವಾಗ ಕೆಜಿಗೆ ಹೋಲ್ಸೇಲ್ ಪಾಯಿಂಟಲ್ಲಿ 3 ರಿಂದ 5 ರೂಪಾಯಿ ಜಾಸ್ತಿ ಆಗಿದೆ. ಅದು ರಿಟೇಲ್ಗೆ ಹೋಗ್ಬೇಕಾದ್ರೆ ಮತ್ತಷ್ಟು 5 ರೂಪಾಯಿ ಜಾಸ್ತಿ ಆಗುತ್ತೆ, 10 ರೂಪಾಯಿ ಆಗುತ್ತೆ. ಮೊದಲೇ ವ್ಯಾಪಾರ ಇಲ್ಲ, ಆಲ್ರೆಡಿ ವ್ಯಾಪಾರ ಫುಲ್ಲು ಡೌನ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ಈಗ ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಕೊಟ್ಟಿದೆ ಅಕ್ಕಿಗೆ. ಮೊದಲು ಎಕ್ಸ್ಪೋರ್ಟ್ ನಿಲ್ಲಿಸಿದ್ರು, ಈಗ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸ್ಪೋರ್ಟ್ ಹೋಗ್ತಾ ಇರೋದ್ರಿಂದ ಅಕ್ಕಿ ರೇಟು ಇಲ್ಲಿ ಜಾಸ್ತಿ ಆಗಿದೆ. ಇದು ಮಧ್ಯಮ ವರ್ಗದವ್ರಿಗೆ, ಪಾಪ ದಿನಗೂಲಿ ನೌಕರರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಎಷ್ಟು ಜಾಸ್ತಿ ಆಗಿದೆ ಕೆಜಿ? ಇದು ಹೋಲ್ಸೇಲ್ ಪಾಯಿಂಟಲ್ಲಿ 5 ರೂಪಾಯಿ ಜಾಸ್ತಿ ಆದರೆ ರಿಟೇಲ್ ಪಾಯಿಂಟಲ್ಲಿ ತಿರ್ಗಾ 5 ರೂಪಾಯಿ ಸೇರಿಸಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನು ಮತ್ತು ಅವ್ರ ಲಾಭ ಎಲ್ಲ ಇಟ್ಕೊಂಡು 10 ರೂಪಾಯಿ ಜಾಸ್ತಿ ಆಗುತ್ತೆ. ಟೋಟಲಾಗಿ ಸಾಮಾನ್ಯ ವರ್ಗದ ಒಬ್ಬನ ಕೈಗೆ ಸಿಗಬೇಕು ಅಂದರೆ ಅದು ಕೆಜಿಗೆ ಅಕ್ಕಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ನೇರವಾಗಿ ಅಂದ್ರೆ ಈಗ ಏನು ಯುದ್ಧದ ಎಫೆಕ್ಟ್ ಇಂದ, ಯುದ್ಧದ ಎಫೆಕ್ಟ್ ಒಂದು, ಎಕ್ಸ್ಪೋರ್ಟ್ ಕೊಟ್ಟಿರಲಿಲ್ಲ. ಇವಾಗ ಯುದ್ಧ ಸ್ವಲ್ಪ ಏನೋ ಮಧ್ಯ 3 ವಾರ ಗಡಿಯಾಗಿರೋದು ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಇಷ್ಟೊಂದು. ಇದು ವರ್ತಕ ಪರಮೇಶ್ವರ ಮಾತು. ಯಾಕಂತಂದ್ರೆ ಈಗಾಗಲೇ ಭಾರಿ ಎಫೆಕ್ಟ್ ಆಗಿರುವಂಥದ್ದು. ಒಂದು ಕಡೆ ಎಲ್ಲದರ ದರ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಇತ್ತ ಸರಿಯಾದಂತಹ ಏನು ಕೆಲಸ ಕೂಡ ಇಲ್ಲದೆ, ಜನರ ಹತ್ರ ದುಡ್ಡಿಲ್ಲ, ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಸದ್ಯಕ್ಕೆ ಈಗ ವರ್ತಕರು ಹೇಳ್ತಾ ಇರುವಂಥದ್ದು ಅಂಗಡಿಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಈ ಅಂಗಡಿ ಬಂದ್ ಮಾಡೋದ್ರಿಂದ ನಮಗೆ ಭಾರಿ ಹೊಡೆತ ಬೀಳುತ್ತೆ. ಒಂದು ಕಡೆ ವ್ಯಾಪಾರ ಇಲ್ಲ, ಅಂಗಡಿಗಳು ಬಂದ್ ಆಗ್ತಾ ಇದೆ. ಜೊತೆಗೆ ಅಕ್ಕಿ ದರವೂ ಕೂಡ ಜಾಸ್ತಿ ಆಗ್ತಾ ಇದ್ರೆ ಜನ ಕೂಡ ಬರೋದಿಲ್ಲ. ಇದಕ್ಕೆ ಏನಾದರೂ ಕಡಿವಾಣ ಹಾಕಬೇಕು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.